5 ದಿನಗಳ ಕಸ್ಟಡಿಗೆ ಈಗ ಎಸ್ಐಟಿ ಕೇಳಿದೆ. ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳಿಕೊಂಡಿದೆ ಎಸ್ಐಟಿ ಪರ ವಕೀಲರು. ಈಗ ಜಾಮೀನಿಗಾಗಿ ಅರ್ಜಿಯನ್ನ ರೇವಣ್ಣ ಪರ ವಕೀಲರು ಕೂಡ ಸಲ್ಲಿಸಿಕೊಂಡಿದ್ದಾರೆ. ಸಿಗೋದು ತುಂಬಾ ಅಪರೂಪ ಇಂತಹ ಸಂದರ್ಭಗಳಲ್ಲಿ. 5 ದಿನಗಳ ಕಸ್ಟಡಿಗೆ ಈಗ ಎಸ್ಐಟಿ ಕೇಳಿರೋದು. ಹೆಚ್ಚಿನ ವಿಚಾರಣೆಯನ್ನ ಮಾಡಬೇಕಾಗಿದೆ ಅಂತ ಹೇಳಿ ಎಸ್ಐಟಿ ಪರ ವಕೀಲರು ಈಗ ನ್ಯಾಯಾಧೀಶರ ಮುಂದೆ ಕೇಳಿದ್ದಾರೆ. 5 ದಿನ ಎಸ್ಐಟಿ ತನ್ನ ಕಸ್ಟಡಿಗೆ ಕೇಳಿಕೊಂಡಿದೆ. ರೇವಣ್ಣ ಅವರಿಗೆ ಜೈಲೇ ಗತಿನ, ಇಲ್ಲ ಪೊಲೀಸ್ ಕಸ್ಟಡಿ ಗತಿನ, ಅಥವಾ ಅವರ ಪರ ವಕೀಲರು ಕೇಳಿಕೊಂಡಿರೋ ರೀತಿಯಲ್ಲಿ ಬೇಲ್ ಗತಿನ? ಬೇಲ್ ಸಿಗುತ್ತಾ ಸಿಗಲ್ವಾ? ಬಹಳ ಬಹಳ 99% ಡೌಟು ಅಂತ ಹೇಳ್ತಾರೆ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ 5 ದಿನ ಕಸ್ಟಡಿಗೆ ಕೇಳಿದ್ದಾರೆ ಅಂತಂದ್ರೆ ಇಟ್ಸ್ ಎ ಹಾರ್ಡ್ ಅಬ್ಜೆಕ್ಷನ್ ಅಂತ ಅನ್ಸುತ್ತೆ ಬೇಲ್ ವಿಚಾರದಲ್ಲಿ, ಅಲ್ವಾ? ಅರುಣ್, ಏನಂದ್ರೆ ಪ್ರಮುಖವಾಗಿ ಈಗಾಗಲೇ ಸಂತ್ರಸ್ತೆನ ರಕ್ಷಣೆ ಮಾಡಲಾಗಿದೆ. ಸಂತ್ರಸ್ತೆ ಹೇಳಿಕೆಗಳು ಕೂಡ ಇವತ್ತು ಬೆಳಗ್ಗೆಯಿಂದನೂ ಕೂಡ ರೆಕಾರ್ಡ್ ಅನ್ನ ಮಾಡ್ತಾ ಇರುವಂತದ್ದು. ಇನ್ನು A2 ಆರೋಪಿ ಆತನು ಕೂಡ ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಆತನು ಕೂಡ ವಶಕ್ಕೆ ಪಡೆದುಕೊಳ್ಬೇಕು. ವಶಕ್ಕೆ ಪಡೆದುಕೊಂಡು ಸಾಕಷ್ಟು ಪೂರಕವಾದ ಸಾಕ್ಷ್ಯಗಳು, ಸಾಂದರ್ಭಿಕ ಸಾಕ್ಷ್ಯಗಳೇನಿರುತ್ತೆ ಆ ಸಾಕ್ಷ್ಯಗಳಿಗೆ ಪೂರಕವಾಗಿ ಹೇಳಿಕೆಗಳನ್ನ ದಾಖಲು ಮಾಡುವಂತದ್ದು ಇರ್ಬೋದು. ಅದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ರೇವಣ್ಣ ಅವರ ಬಳಿಯಲ್ಲಿ ಪಡ್ಕೊಳ್ಳುವಂತ ಪ್ರಯತ್ನಗಳನ್ನ SIT ಅಧಿಕಾರಿಗಳು ಮಾಡ್ಬೇಕಾಗಿರುವಂತದ್ದು. ಅಂದ್ರೆ SIT ಅಧಿಕಾರಿಗಳು ತಮಗೆ ಬೇಕಾದ ಏನು ಕೆಲವೊಂದು ಕೆಲಸಗಳೇನಿರುತ್ತೆ ಆ ಕೆಲಸಗಳನ್ನ ಪೂರೈಸಕ್ಕೋಸ್ಕರ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳ್ಕೊಂಡಿದ್ದಾರೆ. ಪೊಲೀಸ್ ಕಸ್ಟಡಿಯನ್ನ ಯಾವ ರೀತಿಯಲ್ಲಿ ಮಂಜೂರು ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. ಅಂದ್ರೆ ಬಹುತೇಕ ಈ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿ ಸಿಕ್ಕುತ್ತೆ ಅನ್ನೋಂಥದ್ದು ತೀರಾ ಕಡಿಮೆ. ಅದು ನ್ಯಾಯಾಧೀಶರು ಯಾವ ರೀತಿಯಲ್ಲಿ ತೆಗೆದುಕೊಳ್ತಾರೆ, ಜೊತೆಗೆ ಅದನ್ನ ಯಾವ ರೀತಿಯಲ್ಲಿ ಆದೇಶವನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಕುತೂಹಲ ಮೂಡಿಸಿದೆ. SIT ಅಧಿಕಾರಿಗಳ ಮನವಿ SIT ಮಾಡ್ತಾ ಇದ್ದಾರೆ ಮತ್ತು ರೇವಣ್ಣ ಅವರ ಪರ ವಕೀಲರು ರೇವಣ್ಣ ಅವರ ಪರವಾಗಿ ಜಾಮೀನನ್ನ ಮಂಜೂರು ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇರೋಂಥದ್ದು. ಅರುಣ್. ಓಕೆ ಮುರಳೀಧರ್, ಹಾಗೆ ಸಂಪರ್ಕದಲ್ಲಿರಿ. 5 ದಿನಗಳ ಕಸ್ಟಡಿಗೆ ಈಗ SIT ಕೇಳಿದೆ. 5 ದಿನ ಕಸ್ಟಡಿಗೆ ಕೊಡ್ತಾರಾ ಅಥವಾ ಎಷ್ಟು ದಿನ ಕಸ್ಟಡಿಗೆ ಕೊಡ್ತಾರೆ, ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರಾ ನೋಡಬೇಕಾಗಿದೆ. ನ್ಯಾಯಾಂಗ ಬಂಧನಕ್ಕೆ ಹೋದ್ರೂ ಕೂಡ ಬಾಡಿ ವಾರೆಂಟ್ ಮೂಲಕವಾಗಿ ವಿಚಾರಣೆಗೆ ಪಡ್ಕೊಳ್ಬಹುದು SIT ತಂಡ. ಸೊ ರೇವಣ್ಣ ಜಾಮೀನಿಗೆ SIT ಪರ ವಕೀಲರು ಆಕ್ಷೇಪವನ್ನ ಸಲ್ಲಿಸಿದ್ದಾರೆ. ರೇವಣ್ಣ ವಿರುದ್ಧ ಗಂಭೀರ ಆರೋಪ ಇದೆ. ಇಲ್ಲಿ ರೇವಣ್ಣ ವಿರುದ್ಧ ಗಂಭೀರ ಆರೋಪ ಇದೆ. ಯಾವುದೇ ಕಾರಣಕ್ಕೂ ಕೂಡ ಜಾಮೀನು ನೀಡಬಾರದು ಅಂತ SIT ಪರ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರೇವಣ್ಣ ಜಾಮೀನಿಗೆ SIT ಪರ ವಕೀಲರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ರೇವಣ್ಣ ವಿರುದ್ಧ ಗಂಭೀರ ಆರೋಪ ಇಲ್ಲಿ ಇದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನ ನೀಡಬಾರದು ಅಂತ SIT ಪರ ವಕೀಲರು ಮನವಿಯನ್ನ ನ್ಯಾಯಾಧೀಶರ ಮುಂದೆ ಮಾಡಿಕೊಳ್ತಾ ಇರೋದು. ಕಾರಣ ರೇವಣ್ಣ ಅವರ ಪರ ವಕೀಲರು ಜಾಮೀನನ್ನ ನೀಡಿ ಅಂತ ಕೇಳ್ಕೊಳ್ತಾ ಇದ್ದು, ವಿಚಾರಣೆಗೆ ಎಲ್ಲ ಸಹಕಾರವನ್ನ ಕೊಡ್ತೀವಿ, ಯಾವುದೇ ರೀತಿಯಾಗಿ ಪ್ರಭಾವವನ್ನ ಬೀರುವಂತ ಕೆಲಸ, ಸಾಕ್ಷಿ ನಾಶವನ್ನ ಮಾಡುವಂತ ಕೆಲಸವನ್ನ ಮಾಡೋದಿಲ್ಲ, ಸೊ ದಯವಿಟ್ಟು ಜಾಮೀನನ್ನ ಕೊಡಿ ಅನ್ನುವಂತ ಮನವಿಯನ್ನ ಮಾಡಿಕೊಂಡಿದ್ದು.